ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಇನ್ನು ಎಕ್ಸಾಮ್ಸ್ ಜಾಸ್ತಿ ಏಜ್ ಆಯಿತು, ಯಾವುದೋ ಒಂದು ಕೆಲಸ ಸಿಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಪೋಸ್ಟ್ ಆಫೀಸಲ್ಲಿ ಇವಾಗ ಕಾಲ್ಫಾರ್ಮ್ ಮಾಡಿದ್ದಾರೆ. ತುಂಬಾ ಯೂಸ್ಫುಲ್ಲು, ತುಂಬಾ ವೇಕೆನ್ಸೀಸ್ನ, ತುಂಬಾ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಯಾರೆಲ್ಲ 10th ಮೇಲೆ ಪರ್ಸೆಂಟೇಜ್ ಜಾಸ್ತಿ ಇದೆ ಮತ್ತು ಏಜ್ ಆಗಿದೆ, ಯಾರು ಓನಾಗಿ ನಿಂತ್ಕೋಬೇಕು ಅಂದರೆ ಸ್ವಂತ ದುಡಿಮೆಯಲ್ಲಿ ಬದುಕಬೇಕು ಅಂದ್ಕೊಂಡಿದ್ದೀರಾ, ತುಂಬಾ ಎಲ್ಲ ಒಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಯಾರಿಗೆ ಇನ್ನು ಜಾಬ್ ಆಗಿಲ್ಲ ಅವರೆಲ್ಲ ಕೂಡ ಈ ಒಂದು ಎಕ್ಸಾಮ್ಸ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ಮೆರಿಟ್ ಲಿಸ್ಟ್ ಮೇಲೆ ಈ ಒಂದು ಇದು ಜಾಬ್ ಇದೆ ನಿಮಗೆ. ಸೊ ಯಾರೆಲ್ಲ ಹಾಕ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವೆರಿ ಯೂಸ್ಫುಲ್. ತುಂಬ ಟೈಮು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಆದರೂ ಕೂಡ ಒಂದು ಟೈಮು ಸೆಲೆಕ್ಷನ್ ಆಗಿಲ್ಲ ಅನ್ನೋರು ಇನ್ನೊಂದು ಸಲ ಟ್ರೈ ಮಾಡಿ ಹಾಕ್ಬೋದು. ಸೊ ಏಕೆ ಅಂತ ಅಂದರೆ ತುಂಬಾ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. 21,000 ಸಮಥಿಂಗ್ ಏನೋ ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ನಿಮಗೂ ಕೂಡ ಈ ಒಂದು ಜಾಬ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಬನ್ನಿ ನೋಡೋಣ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟು ಅಂತ ನೋಡೋದಾದರೆ ಇಲ್ಲಿ ನೋಡಿ, ಕರ್ನಾಟಕ ಪೋಸ್ಟಲ್ ಸರ್ಕಲ್ ವೇಕೆನ್ಸಿ ನೋಟಿಫಿಕೇಶನ್ ಅಂತ. ಇಲ್ಲಿ ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು ಕರ್ನಾಟಕ ಪೋಸ್ಟಲ್ ಸರ್ಕಲ್. ಕರ್ನಾಟಕ ಪೋಸ್ಟಲ್ ಸರ್ಕಲಲ್ಲಿ ನಂಬರ್ ಆಫ್ ಪೋಸ್ಟ್ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಅಂದರೆ 1135 ಪೋಸ್ಟ್ಗಳಿದ್ದಾವೆ. ಎಷ್ಟು ಅಂತ ಅಂದರೆ 1135 ಪೋಸ್ಟ್ಗಳು ಇದ್ದಾವೆ. ಇಲ್ಲಿ ನಾನು ಓವರಾಲ್ ಇಂಡಿಯಾದು ಹೇಳ್ತಾ ಇಲ್ಲ, ಓನ್ಲಿ ಕರ್ನಾಟಕದ್ದು ಮಾತ್ರ ಎಷ್ಟು ಪೋಸ್ಟ್ಗಳು ಇದ್ದಾವೆ ಕರ್ನಾಟಕದಲ್ಲಿ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಈ ಒಂದು ಪೋಸ್ಟ್ ಸರ್ಕಲಲ್ಲಿ ಹೇಳ್ತಾ ಇದ್ದೀನಿ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಗ್ರಾಮೀಣ್ ಡಾಕ್ ಸೇವಕ್ ಅಂತ. ಇದರಲ್ಲಿ ಸ್ಯಾಲ್ರಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ₹10,000 ಇಂದನೂ 29,380 ರೂಪೀಸ್ ಪರ್ ಮಂತ್, ಅಂದರೆ 10,000 ಇಂದನೂ 30,000 ಒಳಗೆ ಈ ಒಂದು ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ತುಂಬಾ ಈ ಒಂದು ಸ್ಯಾಲ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ತುಂಬ ಟೈಮು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಿ ಬರೆದು ಸಾಕಾಗಿ ಅವ್ರಿಗೆಲ್ಲ ಅಯ್ಯೋ ಬೇಡ ಅನಿಸಿರುತ್ತೆ. ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ತುಂಬಾ ಒಂದು ಇಂಪಾರ್ಟೆಂಟು ಈ ಒಂದು ಜಾಬು, ಏಕೆಂದರೆ ತುಂಬಾ ಜಾಸ್ತಿ ಪೋಸ್ಟನ್ನ ಈ ಒಂದು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಲೈ ಮಾಡಿದರೆ ಒಂದು ಸಿಗೋ ಚಾನ್ಸಸ್ಸು ಇದರಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ಅಂದರೆ ಪ್ರೀವಿಯಸ್ಸು ಈ ಕೊರೋನಾಗಿಂತ ಮುಂಚೆ ಯಾರೆಲ್ಲ 10th ಮಾರ್ಕ್ಸ್ ತೊಗೊಂಡಿದ್ರಿ ಅವರು ಕಡಿಮೆನೇ ತೆಗೆದಿರ್ತಾರೆ ಪರ್ಸೆಂಟೇಜು. ಈ ಕೊರೋನಾ ಆದಮೇಲೆ ಏನೆಲ್ಲ ಎಕ್ಸಾಮ್ಸ್ ಆಯಿತು 10th ಅದು ಎಬೋವ್ 90 ಮೇಲೆ ಇರುತ್ತೆ ಪರ್ಸೆಂಟೇಜು, ಅವ್ರಿಗೂ ಬೇಗ ಸಿಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ಪೋಸ್ಟಲ್ ಸರ್ಕಲ್ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಯಾವ್ಯಾವ ಒಂದು ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ, ಎಷ್ಟೆಷ್ಟು ಪೋಸ್ಟ್ಗಳು ಕರೆದಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಡಿವಿಷನ್ ನೇಮ್ ಮತ್ತು ನಂಬರ್ ಆಫ್ ಪೋಸ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ. ಬಾಗಲಕೋಟೆನಲ್ಲಿ 24 ಪೋಸ್ಟ್ ಇದೆ, ಬಳ್ಳಾರಿನಲ್ಲಿ 41, ಬ್ಯಾಂಗ್ಳೂರು GPO ಅಂದರೆ ಗ್ರಾಮೀಣದಲ್ಲಿ 4, ಬೆಳಗಾವಿ 27, ಬೆಂಗಳೂರು ಈಸ್ಟ್ ಅವರು 54 ಏನೋ ಪೋಸ್ಟ್ ಇದೆ ನೋಡಿ. ಅದೇ ರೀತಿ ಇದು ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಈ ಒಂದು ಕರ್ನಾಟಕ ಪೋಸ್ಟಲ್ ಸರ್ಕಲಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಬೆಂಗಳೂರು ಸೌತಲ್ಲಿ 49 ಪೋಸ್ಟು, ನೆಕ್ಸ್ಟು ಬೆಂಗಳೂರು ವೆಸ್ಟಲ್ಲಿ 13, ಬೀದರಲ್ಲಿ 24, ಚನ್ನಪಟ್ಟಣದಲ್ಲಿ 30, ಚಿಕ್ಕಮಗಳೂರಲ್ಲಿ 37, ಚಿಕ್ಕೋಡಿನಲ್ಲಿ 18, ನೆಕ್ಸ್ಟು ಚಿತ್ರದುರ್ಗ 35, ದಾವಣಗೆರೆ ಆಫೀಸಲ್ಲಿ 34, ಧಾರವಾಡದಲ್ಲಿ 29, ಗದಗಲ್ಲಿ 9, ಗೋಕಾಕಲ್ಲಿ 3, ನೆಕ್ಸ್ಟು ಹಾಸನಲ್ಲಿ 50. ಇಷ್ಟು ಒಂದು ಡಿಸ್ಟಿಕಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಎಷ್ಟು ಯಾವ್ಯಾವ ಡಿಸ್ಟಿಕ್ ಮಿಕ್ಕಿದ್ದಾವೆ ಅದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಇದನ್ನ ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಹಾವೇರಿನಲ್ಲಿ 20, ಕಲಬುರ್ಗಿನಲ್ಲಿ 27, ಕಾರವಾರಲ್ಲಿ 32, ಕೊಡಗು 33, ಕೋಲಾರ 50, ಕೊಪ್ಪಳ
22, ಮಂಡ್ಯ 43, ಮಂಗಳೂರು 23, ಮೈಸೂರು 45, ನಂಜನಗೂಡು 35, ಪುತ್ತೂರು 50. ನೋಡಿ, ಯಾರು ಕೂಡ ಹೆಣ್ಮಕ್ಳು ನಾವು ಪೋಸ್ಟ್ ಆಫೀಸ್ಗೆ ಸೇರಲ್ಲ ಅನ್ಕೋಬೇಡಿ. ಎಲ್ಲರೂ ಸಹ ಈ ಒಂದು ಪೋಸ್ಟಿಗೆ ಪರ್ಸೆಂಟೇಜ್ ಇರೋರು ಅಪ್ಲೈ ಮಾಡಿ. 80+ ಯಾರ್ದೆಲ್ಲ ಪರ್ಸೆಂಟೇಜ್ ಇದೆ 10th ಅವರು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಷ್ಟಕ್ಕೆ. ಸೊ ಬಿಲೋ 80 ಒಳಗಡೆ ಯಾರಿದ್ದೀರಾ ಅವರು ಸ್ವಲ್ಪ ಡೌಟು. ಏನಾದ್ರು ರಿಸರ್ವೇಷನ್ ಕೆಟಗರಿ ಇದ್ದರೆ ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು, ಒಂದು ಹೋಪ್ ಇರುತ್ತೆ. 75+ ಇರೋರು ಅಂದರೆ ರಿಸರ್ವೇಷನ್ SC ಈ ಥರ ರಿಸರ್ವೇಷನ್ ಕೆಟಗರಿ ಇರೋರು ಸೊ ಅಪ್ಲೈ ಮಾಡ್ಬೋದು, ಒಂದು ಚಾನ್ಸು. ಏಕೆ ಅಂತ ಅಂದರೆ ತುಂಬಾ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹೆಣ್ಮಕ್ಳು ಕೂಡ ಈ ಒಂದು ಜಾಬಲ್ಲಿ ತುಂಬ ಜನ ಈ ಒಂದು ಪೋಸ್ಟಲ್ಲಿ ಇದ್ದಾರೆ. ಸೊ ಎಕ್ಸಾಂಪಲ್ಸ್ ತುಂಬಾ ಹೆಣ್ಮಕ್ಳುಗಳು ನಾನು ನೋಡ್ದಂಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತು ರಾಯಚೂರಲ್ಲಿ 13 ಪೋಸ್ಟ್ ಇದೆ. RMS BG 24, RMS HB 2, RMS Q 2, ಶಿವಮೊಗ್ಗ 36, ಸಿರ್ಸಿ 33, ತುಮಕೂರು 64, ಉಡುಪಿ 56, ವಿಜಯಪುರ 26, ಯಾದಗಿರಿ 18. ಒಟ್ಟು ಇಷ್ಟು ಈ ಒಂದು ಪ್ಲೇಸಲ್ಲಿ ಇಷ್ಟಿಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಮೆನ್ಷನ್ ಮಾಡಿದೆ. ಅಪ್ಲಿಕೇಶನ್ ಫೀಸ್ ನೋಡಿ, ಇಲ್ಲಿ ಫೀಮೇಲ್ SC ST PWD ಆ್ಯಂಡ್ ಟ್ರಾನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಸೊ ಫೀಸ್ ಇರೋದಿಲ್ಲ. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಫೀಸ್ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ಬಂದುಬಿಟ್ಟು ಆನ್ಲೈನಲ್ಲೇ ಸೊ ನಾವು ಆ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. ಯಾರು ಅದರ್ ಕ್ಯಾಸ್ಟು ಅಂದರೆ SC ST ಈ ಒಂದು ಕ್ಯಾಸ್ಟ್ ಬಿಟ್ಬಿಟ್ಟು ಬೇರೆ ಕ್ಯಾಸ್ಟಿಂದ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ 100 ರೂಪಾಯಿ ಫೀಸ್ ಇರುತ್ತೆ ಕಂಪಲ್ಸರಿ. SC ST ಅವ್ರಿಗೆಲ್ಲ ಇರೋದಿಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 10/2/2025 ಅಂದರೆ 10ನೇ ತಾರೀಕು 2 ಫೆಬ್ರವರಿ 2025ನಲ್ಲೇ ಸ್ಟಾರ್ಟ್ ಆಗಿದೆ. ಫೆಬ್ರವರಿ ತಿಂಗಳು 10ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಮಾರ್ಚ್ 3ವರೆಗೂ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಒಂದು ಕರೆಕ್ಷನ್ ಇತ್ತು ಅಂತ ಅಂದರೆ 6th 8ವರೆಗೂ ಈ ಒಂದು ಕರೆಕ್ಷನ್ ಮಾಡ್ಕೋಬಹುದು. ಇನ್ನೂ ಒಂದು ಮಂತ್ ಅಲ್ಲ, ಇನ್ನೂ ಒಂದು 25 ಡೇಸ್ ಆದರೂ ಇದೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಅಂದರೆ 10ಇಂದಲೇ ಸ್ಟಾರ್ಟ್ ಆಗಿದೆ, ಮಾರ್ಚ್ 3ವರೆಗೂ ಇರುತ್ತೆ. ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಪೋಸ್ಟ್ ಆಫೀಸ್ಗೆ ಅಂದರೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ಗೆ ಎಷ್ಟು ಪೋಸ್ಟ್ ಇದೆ, ಈ ಒಂದು ಪೋಸ್ಟ್ ಆಫೀಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಶೇರ್ ಮಾಡಿದ್ದೀನಿ. ಈ ಒಂದು ಪೋಸ್ಟ್ನ ನೀವು ಪಾಸ್ ಮಾಡಿಕೊಂಡು ಓದ್ಕೊಂಡು ನೀಟಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿ ಯಾವುದೇ ರೀತಿ ಕಾಲ್ಫಾರ್ಮ್ ಆಗಿದ್ರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.